ಚರ್ಚೆಗಳು ವಿವರಣೆಯೊಂದಿಗೆ ಎಲ್ಲ ಮಾತುಕತೆಗಳನ್ನು ಮುಖಾಂತರ ಎರಡೂ ಸಂಘದವರ ಅಭಿಪ್ರಾಯವನ್ನು ಪಡೆಯಲಾಗಿ ಅಂತಿಮವಾಗಿ ಒಂದು ನಿರ್ಧಾರವನ್ನು ಇಡೀ ರಾಜ್ಯಕ್ಕೆ ನಾವು ಸಲ್ಲಿಸಬೇಕಾಗಿರೋದ್ರಿಂದ ಈ ದಿವಸ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘ ದಾವಣಗೆರೆ ಇದು ಅಧಿಕೃತವಾಗಿ ಒಂದೇ ಸಂಘ ಅಂತ ಘೋಷಣೆ ಮಾಡಿ ಬೆಂಗಳೂರು ಕೇಂದ್ರ ಸಂಘವನ್ನು ಮುಂದಿನ ದಿನಗಳಲ್ಲಿ ನೀವು ಡಿಸಾಲ್ವ್ ಮಾಡ್ಕೊಂಡು ನಂತರ ಒಂದು ನಿಮಿಷ ತಡೆ ಅಂತಿಮವಾಗಿ ತೀರ್ಮಾನ ಮಾಡಿ ಇಡೀ ರಾಜ್ಯದ ಬೆಳಗ್ಗೆಯಿಂದ ನಾವು ಚರ್ಚೆ ಮಾಡಿದ್ದೀವಿ. ಎಲ್ಲ ಎರಡೂ ಸಂಘದ ಪದಾಧಿಕಾರಿಗಳು, ಎರಡೂ ಸಂಘದ ರಾಜ್ಯಾಧ್ಯಕ್ಷರು, ಎರಡೂ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ಮತ್ತೆಲ್ಲ ಪದಾಧಿಕಾರಿಗಳು ಮತ್ತು ಉಳಿದಂತೆ ಎಲ್ಲ ರಾಜ್ಯದಿಂದ ಬಂದಿರತಕ್ಕಂಥ ಗ್ರಾಮಾಡಳಿತಾಧಿಕಾರಿಗಳು ನಾವೆಲ್ಲರೂ ಸೇರಿಕೊಂಡು ಅಂತಿಮವಾಗಿ ಸಂಘಟನೆ ವಿಚಾರವಾಗಿ ಸಾಕಷ್ಟು ಸುದೀರ್ಘವಾಗಿ ಚರ್ಚೆ ಮಾಡಿ ಬಂದು ಇಡೀ ರಾಜ್ಯದ ಗ್ರಾಮಾಡಳಿತಾಧಿಕಾರಿಗಳ ಹಿತದೃಷ್ಟಿಯಿಂದ ಅವರಿಗೆ ಕಷ್ಟಗಳಿಗೆ ಕಾರ್ಪಣ್ಯಗಳಿಗೆ ಸ್ಪಂದಿಸುವ ಉದ್ದೇಶದಿಂದ ಇವತ್ತು ಅಂತಿಮವಾಗಿ ಒಂದು ಹಂತಕ್ಕೆ ಬಂದಿದ್ದೀವಿ, ತೀರ್ಮಾನಕ್ಕೆ ಬಂದಿದ್ದೀವಿ. ಆ ತೀರ್ಮಾನ ಏನಂತಂದರೆ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘ ದಾವಣಗೆರೆ ಸಂಘ ಇದು ರಿಜಿಸ್ಟ್ರೇಷನ್ ಉಳಿದು ಬೆಂಗಳೂರು ಕೇಂದ್ರ ಸಂಘ ಮುಂದಿನ ದಿನಗಳಲ್ಲಿ ನೀವು ಖಂಡಿತ ಡಿಸಾಲ್ವ್ ಮಾಡ್ಕೊಂಡು ಬರಬೇಕು. ದಾವಣಗೆರೆ ಕೇಂದ್ರ ಸಂಘದ ರಾಜ್ಯಾಧ್ಯಕ್ಷರಾಗಿ ದೊಡ್ಡಬಸಪ್ಪ ರೆಡ್ಡಿ ಅವ್ರನ್ನ ಅವರು ಬೇಡ ಅಂತ ಹೇಳಿರೋಕ್ಕೆ ಇವತ್ತು ನಮ್ಮ ದಾವಣಗೆರೆ ಸಂಘದ ರಾಜ್ಯಾಧ್ಯಕ್ಷರಾಗಿ ಯೋಗೇಶ್ ನಾಯ್ಕ ಅವ್ರನ್ನ ನಾವು ಘೋಷಣೆ ಮಾಡಿದ್ದೀವಿ. ಅವರನ್ನ ಎಲ್ಲರೂ ಸೇರಿ ತೀರ್ಮಾನ ಮಾಡಿ ಅವರನ್ನ ಇವತ್ತು ಅಧಿಕಾರ ವಹಿಸ್ಕೊಟ್ಟಿದ್ದೀವಿ. ಅವರ ನೇತೃತ್ವದಲ್ಲಿ ಇಲ್ಲಿ ತನಕ ಹೆಂಗೆ ನಮ್ಮ ರಾಜ್ಯ ಸಂಘ ದಾವಣಗೆರೆ ಕೇಂದ್ರ ಸಂಘ ಮತ್ತು ಗ್ರಾಮಾಡಳಿತಾಧಿಕಾರಿಗಳ ಸಂಘ ಒಗ್ಗಟ್ಟಾಗಿತ್ತು, ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ವಿಚಾರಗಳೆಲ್ಲಾಯಿತು ಅವರಿಗೆ ನಾವು ಸಹಕಾರಿಯಾಗಿ ಸಂಘಟನೆಯಲ್ಲಿ ಎಲ್ಲರೂ ಮುನ್ನಡೆಯೋಣ. ಇದರಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ನಮ್ಮಲ್ಲಿ ಇನ್ನು ಮುಂದೆ ಈ ಕ್ಷಣದಿಂದ ಇಡೀ ರಾಜ್ಯದಲ್ಲಿ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘ ದಾವಣಗೆರೆ ಒಂದೇ ಅಧಿಕೃತವಾಗಿ ಸಂಘ ಉಳಿದಿದೆ. ಇದರ ನೇತೃತ್ವವನ್ನು ಯೋಗೇಶ್ ನಾಯ್ಕರು ರಾಜ್ಯಾಧ್ಯಕ್ಷರಾಗಿ ಒಪ್ಕೊಂಡಿದ್ದಾರೆ. ಅವರನ್ನು ಮುಂದುವರಿಸ್ತಾ ಇದ್ದೀವಿ. ಇದನ್ನು ನಾವು ತಮ್ಮೆಲ್ಲರಿಗೂ ಇಡೀ